ಕನಿಂಗ್ಹ್ಯಾಮ್ ರಸ್ತೆ ನೋಡಿ, ಕನಿಂಗ್ಹ್ಯಾಮ್ ರಸ್ತೆ ಹತ್ರ ಮಳೆಯಿಂದ ಅಧ್ವಾನ ಆಗಿದೆ. ಬೃಹತ್ ಮರವೊಂದು ಧರೆಗೆ ಉರುಳಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಮರ. ಬಟ್ ಅದೃಷ್ಟವಶಾತ್ ಮರ ಬೀಳಬೇಕಾದ್ರೆ ಯಾರೂ ಆ ಭಾಗದಲ್ಲಿ ಸಂಚಾರ ಮಾಡ್ತಿರ್ಲಿಲ್ಲ. ಒಂದು ವೇಳೆ ಸಂಚಾರ ಮಾಡ್ತಿದ್ದಿದ್ರೆ ಇವತ್ತು ಅವರಿಗೆ ಪ್ರಾಣಾಪಾಯ ಆಗಬಹುದಾಗಿತ್ತು, ಪ್ರಾಣಗಳೂ ಹೋಗ್ತಾ ಇತ್ತು. ನೋಡಿ ಬಿದ್ದಿರುವಂತಹ ಮರದ ಗಾತ್ರ ಏನು ಅಂತ. ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ ಗೇಟ್ಗೂ ಡ್ಯಾಮೇಜ್ ಆದಂಗೆ ಇದೆ, ಬಿಕಾಸ್ ಒಂದು ಫೋರ್ಸಲ್ಲಿ ಬೀಳುತ್ತೆ ಮರ. ಸೊ ಬುಡ ಸಮೇತ ಇಲ್ಲೂ ಮರ ಬಿದ್ದಿರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಬುಡ ವೀಕನ್ ಆಗೋದಕ್ಕೆ ಒಂದು ಅಲ್ಲಿ ನಡೆಸಿರುವಂತಹ ಕಾಮಗಾರಿ ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಪಾಶ್ ಏರಿಯಾಗಳಲ್ಲಿ ಒಂದು ಕನಿಂಗ್ಹ್ಯಾಮ್ ರಸ್ತೆ, ಕನಿಂಗ್ಹ್ಯಾಮ್ ರೋಡ್. ಸೊ ಅಲ್ಲಿ ಅದು ಬೆಳಗ್ಗೆ ಈ ರೀತಿ ಆಗಿರೋದ್ರಿಂದ ವಾಹನ ಸವಾರರಿಗೂ ಕೂಡ ಆ ರೋಡ್ ಬಳಸೋದಕ್ಕಾಗಲ್ಲ. ಕರೆಕ್ಟಾಗಿ ಹೆಂಗೆ ಅಡ್ಡ ಬಿದ್ದಿದೆ ನೋಡಿ, ಬುಡ ಸಮೇತ ಮರ ಬಿದ್ದಿರೋದು. ಎದುರುಗಡೆ ಇದ್ದಂತಹ ಕೆಲ ಅಂಗಡಿಗಳಿಗೆ ಸಣ್ಣ ಪುಟ್ಟ ಹಾನಿ ಎಲ್ಲ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಯಾವುದಾದ್ರೂ ಕಾರ್ ಸಂಚಾರ ಮಾಡ್ತಾ ಇದ್ದಿದ್ರೆ, ಟೂ ವೀಲರ್ಗಳು ಸಂಚಾರ ಮಾಡ್ತಾ ಇದ್ದಿದ್ರೆ ಈ ಟೈಮ್ನಲ್ಲಿ ಹೆಂಗಿರ್ಬೋದು ಅವ್ರ ಪರಿಸ್ಥಿತಿ ಅಂದಾಜು ಮಾಡ್ಕೊಳ್ಳೋದಕ್ಕೂ ಕೂಡ ಭಾಳ ಭಯ ಆಗುತ್ತೆ. ಬೆಂಗಳೂರಿನಲ್ಲಿ ಯಾವಾಗ ಎಲ್ಲಿ ನೀರು ಬರುತ್ತೆ ಅನ್ನೋ ಆತಂಕ ಒಂದು ಜನರಿಗೆ, ಎರಡನೇದು ಯಾವ ಮರ ಎಲ್ಲಿ ಬಿದ್ದು ಎಲ್ಲಿ ಯಾರು ಬೆನ್ಮೂಳೆ ಮುರ್ಕೊಳ್ಬೇಕು ಅನ್ನುವಂತಹ ಭಯ. ಎರಡೂ ಕೂಡ ವಿಪರೀತವಾಗಿ ಕಾಡುತ್ತೆ ಮಳೆ ಬಂದರೆ. ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಬಹಳ ದೊಡ್ಡ ಅಪಾಯ ಒಂದು ಆಗಬೇಕಿತ್ತು, ಬಟ್ ಅದು ತಪ್ಪಿದೆ. ಗಮನಿಸ್ತಾ ಇದ್ದೀರಿ, ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ ಬೃಹತ್ ಗಾತ್ರದ ಮರ ಏಕಾಏಕಿ ಧರೆಗೆ ಉರುಳಿದ ಪರಿಣಾಮವಾಗಿ ಬಹಳ ದೊಡ್ಡ ಅಪಾಯವೊಂದು ಅದೃಷ್ಟವಶಾತ್ ಕ್ಷಣ ಮಾತ್ರದಲ್ಲಿ ತಪ್ಪಿರುವಂಥದ್ದು. ಗಮನಿಸ್ತಾ ಇದ್ದೀರಿ, ಇದು ಕನ್ನಿಂಗ್ಹ್ಯಾಮ್ ರೋಡ್ ಬಹಳ ವಾಹನಗಳು ಹೆಚ್ಚಾಗಿ ಇರುವಂತಹ ರಸ್ತೆ. ಬೆಳಗ್ಗೆ 5:30 ಸುಮಾರಿಗೆ ಬೃಹತ್ ಗಾತ್ರದ ಮರ ಏಕಾಏಕಿ ನೆಲಕ್ಕೆ ಉರುಳಿದೆ. 2 ದಿನದಿಂದಲೂ ಕೂಡ ಮಳೆ ಇತ್ತು, ಜೊತೆಗೆ ಗಾಳಿ ಇತ್ತು, ಎಲ್ಲವೂ ಕೂಡ ಇತ್ತು. ಈ ಮಧ್ಯೆ ಇವತ್ತು ಬೆಳಗ್ಗೆ 5:30 ಸುಮಾರಿಗೆ ಮರ ನೇರವಾಗಿ ನೆಲಕ್ಕೆ ಉರುಳಿರುವಂಥದ್ದು. ಸೊ ಗಮನಿಸ್ತಾ ಇದ್ರಿ, ಮರ ಉರುಳಿದಂಥ ಪರಿಣಾಮವಾಗಿ ಎದುರುಗಡೆ ಇದ್ದಂಥ ಖಾಸಗಿ ಸಂಸ್ಥೆ ಒಂದಷ್ಟು ಗೇಟ್ಗಳೇನಿದ್ವು, ಆ ಗೇಟ್ಗಳು, ಕಾಂಪೌಂಡು, ಜೊತೆಗೆ ಚಿಕ್ಕ ಪುಟ್ಟ ಡ್ಯಾಮೇಜ್ಗಳೆಲ್ಲವೂ ಕೂಡ ಆಗಿರೋದನ್ನು ಗಮನಿಸ್ತಾ ಇದ್ರಿ. ಭಾರಿ ಗಾತ್ರದ ಮರ ಆಗಿದ್ದಂಥ ಕಾರಣಕ್ಕಾಗಿ ಏಕಾಏಕಿ ನೆಲಕ್ಕೆ ಉರುಳಿದೆ. ಬಹಳ ವರ್ಷದ ಹಳೆಯ ಮರ, ಬಟ್ ಆದರೆ ಯಾವುದೇ ಇದಾಗಿರಲಿಲ್ಲ, ಅಂದರೆ ಟೊಳ್ಳಾಗಿರಲಿಲ್ಲ, ಭಾಳ ಗಟ್ಟಿಯಾಗಿದ್ದಂಥ ಮರವೇ. ಬಟ್ ಆದರೆ ಮಳೆ ಜೊತೆಗೆ ಒಂದಷ್ಟು ಗಾಳಿ ಎಲ್ಲವೂ ಇದ್ದಂಥ ಕಾರಣಕ್ಕಾಗಿ, ಸ್ವಲ್ಪ ಸಡಿಲಗೊಂಡಿದ್ದಂಥ ಕಾರಣಕ್ಕಾಗಿ ನೆಲಕ್ಕೆ ಉರುಳಿರ್ಬೋದು ಅನ್ನುವಂಥ ಒಂದಷ್ಟು ಸಂಶಯ ಕೂಡ ಇದೆ. ಇದರ ಜೊತೆಗೆ ಹೆಜ್ಜೆನು ಗೂಡು ಕೂಡ ಏಕಾಏಕಿ ಮರದಿಂದ ಕೆಳಕ್ಕೆ ಬಿದ್ದಿದೆ. ಸೊ ಅದನ್ನು ಹೋಗ್ಲಾಡಿಸ್ಬೇಕು ಅಂತಲೇ ಸದ್ಯ ಪೊಲೀಸರು ಸ್ಥಳದಲ್ಲಿ ಹೊಗೆಯನ್ನು ಹಾಕಿ ಅದನ್ನು ಹೋಗ್ಲಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮರ ಬಿದ್ದಂಥ ಪರಿಣಾಮವಾಗಿ ಅಕ್ಕಪಕ್ಕ ಇದ್ದಂತಹ ಕಾಂಪೌಂಡ್ ಗೇಟ್ಗಳು, ಎದುರುಗಡೆ ಇದ್ದಂಥ ಕಾಂಪೌಂಡ್ ಗೇಟ್ಗಳು, ಎಲೆಕ್ಟ್ರಿಕ್ ಪೋಲ್ಗಳೆಲ್ಲವೂ ಕೂಡ ನೆಲಕ್ಕೆ ಉರುಳಿರುವಂಥದ್ದು. ಸಾಮಾನ್ಯವಾಗಿ ಈ ರಸ್ತೆಯಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಟವನ್ನು ಮಾಡ್ತವೆ, ಜೊತೆಗೆ ಟ್ರಾಫಿಕ್ ಇರುವಂಥ ರಸ್ತೆ ಕೂಡ ಹೌದು. ಬಟ್ ಬೆಳಗ್ಗೆ 5:30 ಆದಂಥ ಕಾರಣಕ್ಕಾಗಿ ಅದೃಷ್ಟವಶಾತ್ ವಾಹನಗಳ ಓಡಾಟ ಭಾಳ ವಿರಳವಾಗಿತ್ತು. ಜೊತೆಗೆ ಜನ ಕಡಿಮೆ ಸಂಖ್ಯೆಯಲ್ಲಿ ಇದ್ದರು. ಅದೇ ಕಾರಣದಿಂದ ಒಂದು ಕಡೆ ಮರ ಬಿದ್ದು ಮತ್ತೊಂದು ಕಡೆ ಹೆಜ್ಜೆನ ಗೂಡು ಬಿದ್ದರೂ ಕೂಡ ಯಾವುದೇ ಅಪಾಯಗಳು, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಿಲ್ಲ. ಬಟ್ ರಸ್ತೆಯನ್ನು ಕಂಪ್ಲೀಟಾಗಿ ಈಗ ಕ್ಲೋಸ್ ಮಾಡುವಂಥ ಕೆಲಸಗಳನ್ನ ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಕಾರಣ ವಾಹನ ಓಡಾಟಕ್ಕೆ ಒಂದಷ್ಟು ತೊಂದರೆ ಆಗ್ತಾ ಇದೆ. ಬಟ್ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡುವಂಥ ನಿಟ್ಟಿನಲ್ಲಿ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದರ ಬುಡವನ್ನು ನೋಡ್ಬೋದು ನೀವು, ಭಾಳ ದೊಡ್ಡ ಮರ ಹೇಗಿತ್ತು ಅಂತೇಳಿ. ಆ ಬುಡ ಕೂಡ ಭಾಳ ಹಳೆ ಮರ ಆಗಿದ್ದಂಥ ಕಾರಣಕ್ಕಾಗಿ ಭಾಳ ದೊಡ್ಡ ಬುಡ. ಬಟ್ ಆದರೆ ಖಾಸಗಿ ಕಂಪನಿಯ ಒಳಭಾಗ, ಗೇಟ್ನ ಒಳಭಾಗದಲ್ಲಿ ಇದ್ದಂತಹ ಮರ ಏಕಾಏಕಿ ನೆಲಕ್ಕೆ ಉರುಳಿದಂಥ ಪರಿಣಾಮವಾಗಿ ಈ ರೀತಿಯಾದಂತಹ ಪರಿಸ್ಥಿತಿ, ಈ ರೀತಿಯಾದಂತಹ ಅಪಾಯ ಸದ್ಯ ತಪ್ಪಿದೆ. ಅದೃಷ್ಟವಶಾತ್ ವಾಹನಗಳ ಸಂಖ್ಯೆ ಕಡಿಮೆ ಇದ್ದಂಥ ಪರಿಣಾಮವಾಗಿ ಯಾವುದೇ ಅಪಾಯ ಆಗಿಲ್ಲ. ಸದ್ಯ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಪೊಲೀಸರು ಜೊತೆಗೆ BBMP ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನಲ್ಲಿ ಪ್ರೀ ಮಾನ್ಸೂನ್ ಪೀರಿಯಡ್ ಇದೆಯಲ್ಲ, ಅದು ಯಾವಾಗಲೂ ಅಪಾಯಕಾರಿನೇ. ಈ ಥರದ ಅನಾಹುತಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಬಟ್ ಅದೃಷ್ಟವಶಾತ್ ಇಲ್ಲಿ ಸುಮಾರು ಜನರ ಅದೃಷ್ಟ ಗಟ್ಟಿ ಇತ್ತು ಅಂತ ಕಾಣಿಸುತ್ತೆ. ಈ ಕಾರಣಕ್ಕೆ ಅವರು ಆ ಮರ ಬೀಳಬೇಕಾದ್ರೆ ಅಲ್ಲಿ ಟ್ರಾವೆಲ್ ಮಾಡಿಲ್ಲ. ಉಳಿದಂತೆ ಇದೇನಾದರೂ ಇನ್ನೊಂದು 8:30, 9 ಗಂಟೆ, 9:30 ಅಷ್ಟೊತ್ತಿಗೆ ಏನಾದರೂ ಆಗಿದ್ದಿದ್ರೆ ಅಲ್ಲಿ ಆಗ್ತಾ ಇದ್ದಂಥ ಅನಾಹುತ ಇಮ್ಯಾಜಿನ್ ಮಾಡ್ಕೊಳ್ಳೋದು ನಮ್ಗೆ ಕಷ್ಟನೇ, ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟನೇ ನಮಗೆ.